ಕನಸಿನ ರಾಣಿ ಮಾಲಾಶ್ರೀ ಅವರು ನಾನು ಸ್ಕೂಲ್ ಡೇಸಲ್ಲಿದ್ದಾಗಲೂ ಅದೇ ಥರ ಇದ್ದರು, ನಾನು ಕಾಲೇಜ್ ಡೇಸಲ್ಲಿದ್ದಾಗಲೂ ಅದೇ ಥರ ಇದ್ದರು. ನಾನೀಗ ಜರ್ನಲಿಸ್ಟ್ ಆಗಿ ಒಂದು ದಶಕ ಕಂಪ್ಲೀಟ್ ಮಾಡಿದ್ದೀನಿ. ಈಗಲೂ ಅದೇ ಬ್ಯೂಟಿ, ಅದೇ ಚಾರ್ಮಿಂಗ್ ಆಗಿದ್ದಾರೆ. ಅದರ ಸೀಕ್ರೆಟ್ ಏನು ಅಂತ ಅವ್ರನ್ನೇ ಕೇಳೋಣ. ಹೇಗೆ ಮೇಡಮ್ ಇದು ಅಂತಕ್ಕಂಥದ್ದು? ನಿಜ ಇಲ್ಲ ಹೇಳಿ ಮೇಡಮ್. ಎಲ್ಲರದು ತುಂಬ ಪ್ರೀತಿ ಹಂಗಿದೆ ನನ್ನ ಮೇಲೆ, ಅದಕ್ಕೆ ಹಂಗೆ ಇದ್ಬಿಟ್ಟಿದ್ದೀನಿ. ಅಕ್ಷರಶಃ ನಿಜ ಇರ್ಬೋದು ಅದು. ಯಾಕಂತಂದರೆ ಎಲ್ಲ ಚಿತ್ರರಂಗಗಳು ನಿಮ್ಗೆ ಅಷ್ಟು ಪ್ರೀತಿ ಕೊಡ್ತು. ಎಸ್ಪೆಷಲಿ ಕನ್ನಡಿಗರು ದಶಕಗಳ ಕಾಲ ನಿಮ್ಮನ್ನು ಅದೇ ಪ್ರೀತಿಯಿಂದ, ಅದೇ ಪ್ರೋತ್ಸಾಹದಿಂದ ನಿಮ್ಮ ಎಲ್ಲ ಸಿನಿಮಾಗಳನ್ನು ನೋಡ್ತಾಯಿದ್ರು. ಮಗಳು ಹೀರೋಯಿನ್ ಆದರೂ ತಾಯಿ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಒಂದು ಕಡೆ ಮಗಳ ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ, ನಿಮ್ಮ ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ. ಒಬ್ಬ ತಾಯಿಯಾಗಿ, ಒಬ್ಬ ಆರ್ಟಿಸ್ಟಾಗಿ ಎಷ್ಟು ಖುಷಿ ಅನಿಸುತ್ತೆ ಮ್ಯಾಮ್? ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ತುಂಬ ಹೇಳಬೇಕಂದ್ರೆ ಗಾಡ್ಸ್ ಗಿಫ್ಟ್ ಅಂತ ಹೇಳಬೇಕು, ತಾಯಿಯ ಆಶೀರ್ವಾದ ಅಂತ ಹೇಳಬೇಕು. ನಿಜವಾಗ್ಲೂ ಎಲ್ಲರೂ ಕನ್ನಡಿಗರವರು ಆಶೀರ್ವಾದ, ಅವ್ರ ಪ್ರೀತಿ ಹಿಂಗೆ ಇಟ್ಟಿದ್ದಾರೆ ನಮ್ಮನ್ನು. ಸೊ ನನ್ನನ್ನು ಎಷ್ಟು ಮಟ್ಟಿಗೆ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ, ಅಷ್ಟು ಮಟ್ಟಿಗೆ ನನ್ನ ಮಗಳು ರಿಸೀವ್ ಮಾಡ್ಕೊಂಡಿದ್ದಾರೆ, ಮತ್ತು ನನ್ನನ್ನು ರಿಸೀವ್ ಮಾಡ್ತಾಯಿದ್ದಾರೆ ಮತ್ತೆ. ಸೊ ಇಟ್ ಇಸ್ ನನಗೆ ನಿಜವಾಗ್ಲೂ ಇಟ್ ಈಸ್ ಒಂದು ತುಂಬ ಖುಷಿ ಅನ್ಸುತ್ತೆ. ನನಗೆ ಮಾತೇ ಇಲ್ಲ ನಿಜವಾಗ್ಲೂ. ಐ ಆಮ್ ವೆರಿ ಹ್ಯಾಪಿ. ರಾಮು ಫಿಲಮ್ಸು ಕೋಟಿ ನಿರ್ಮಾಪಕರು ಅಂತ ಹೆಸರುವಾಸಿಯಾದವರು. ನಿಮ್ಮ ಬ್ಯಾನರಿಂದ ಸಾಕಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ಬಂದಿದ್ದಾವೆ. ಸಾಕಷ್ಟು ಜನಕ್ಕೆ ನೀವು ಶೀಲ್ಡ್ಗಳು ಕೊಟ್ಟಿರ್ತೀರ. 50 ಡೇಸು, 100 ಡೇಸು, 250 ಡೇಸು, 300 ಡೇಸು, ಹಿಂಗೆಲ್ಲ ಶೀಲ್ಡ್ಗಳು ಕೊಟ್ಟಿರ್ತೀರ. ನೀವು ಕೂಡ ತಗೊಂಡಿರ್ತೀರ. ಆದರೆ ನಿಮ್ಮ ಮಗಳ ಮೊದಲ ಸಿನಿಮಾದಲ್ಲೇ ಆ ಥರ ಒಂದು 100 ಡೇಸ್ದು ಒಂದು ಶೀಲ್ಡ್ ರಿಸೀವ್ ಮಾಡ್ಕೊತಾರೆ. ಜೊತೆಗೆ ಒಂದು ಪ್ರೆಸ್ಟೀಜಿಯಸ್ ಫಿಲ್ಮ್ ಫೆಸ್ಟಿವಲ್ನ ರೆಪ್ರೆಸೆಂಟ್ ಮಾಡ್ತಾರೆ ಆ್ಯಸ್ ಅ ಗೆಸ್ಟ್ ಆಗಿ. ಎಷ್ಟು ಖುಷಿ ಅನಿಸುತ್ತೆ? ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ನನಗೆ ಫಿಲಮ್ ಮಾಡ್ತಾ ಇರುವಾಗ ನನಗಿದು ಸಕ್ಸಸ್ ಆಗಬೇಕು, ಆ ಒಂದು ಟೆನ್ಷನ್ ಇತ್ತಲ್ಲ. ಸೊ ನನ್ನ ಸಕ್ಸಸ್ ಬಗ್ಗೆ ನನ್ನ ಫಸ್ಟ್ ಫಿಲಮು ನಂಜುಂಡಿ ಕಲ್ಯಾಣ ಮಾಡುವಾಗ ನನಗೆ ಸಕ್ಸಸ್ ಅಂದರೆ ಏನು, ಪಿಕ್ಚರ್ ಸಕ್ಸಸ್ ಆಗಬೇಕು, ನನ್ನ ಶೀಲ್ಡ್ ಅವೆಲ್ಲ ನನಗೇನು ಗೊತ್ತಿರಲಿಲ್ಲ. ಇವಾಗ ಎಲ್ಲ ಗೊತ್ತಾದ ಮೇಲೆ ಅಯ್ಯೋ ನನ್ನ ಮಗಳು ಫಸ್ಟ್ ಫಿಲಮು ಅದು ದೊಡ್ಡ ಸಕ್ಸಸ್ ಆಗಬೇಕು, ಐ ವಾಂಟ್ ಅದು 100 ಡೇಸ್ ಆಗಬೇಕು. ಈಗ ಇನ್ನಿರೋ ಸಿಚುವೇಶನ್ ಫಿಲಮ್ಸಲ್ಲಿ ಕರೆಂಟ್ ಯಾವ ಎಲ್ಲ ಇಂಡಸ್ಟ್ರಿ ನೋಡಿ ಈಗ ಬಂದ್ಬಿಟ್ಟು ಈ ಅವಾರ್ಡ್ ಫಂಕ್ಷನ್ಸೇ ಹೊಟ್ಟೋಗಿದೆ. ಬಿಕಾಸ್ ಮೂವಿ ಫಸ್ಟ್ ಡೇ ಟಾಕು, ಫಸ್ಟ್ ವೀಕು, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆಲ್ರೆಡಿ ಇಟ್ ಇಸ್ ಇನ್ ಇದು. ಬಟ್ ಇದು ಇಟ್ ಹಸ್ ಕ್ರಿಯೇಟೆಡ್ ಅ ಹಿಸ್ಟ್ರಿ ಆಫ್ ಕನ್ನಡ ಇಂಡಸ್ಟ್ರಿ. ಸೊ ಆ ಒಂದು ಕಾಂಬಿನೇಷನ್, ದರ್ಶನ್ ಅವರು, ತರುಣ್, ರಾಕ್ಲೈನ್ ವೆಂಕಟೇಶ್, ನನ್ನ ಮಗಳಿಗೆ ಆ ಒಂದು ಕಾಂಬಿನೇಷನ್ ಸಿಕ್ಕಿದ್ದು ನಿಜವಾಗ್ಲೂ ಅವಳು ಅದೃಷ್ಟ ಮಾಡಿದ್ದಾಳೆ. ಅಂಥದ್ದು ಆ ಪಿಕ್ಚರು ಈವನ್ ದರ್ಶನ್ ಅವರು ಕೂಡ ಅಷ್ಟು ಸ್ಪೆಷಲಾಗಿ ಇಂಟ್ರೆಸ್ಟ್ ತಗೊಂಡು ಇಲ್ಲ ಈ ಪಿಕ್ಚರ್ ಶೀಲ್ಡ್, ಅವರು ಅದನ್ನೇ ಹೇಳ್ತಾಯಿದ್ರು. ಶೀಲ್ಡು ನೋಡಿ ಅದು ಜ್ಞಾಪಿಸ್ಕೊಂಡು ಅದು ಒಂದು ಇದೇ ಬೇರೆ ಥರ ಇರುತ್ತೆ. ಮನೇಲಿ ಆ ಒಂದು ಶೀಲ್ಡ್ ಇದ್ದರೆ ಅವರ ಮಾತು ನಿಜವಾಗ್ಲೂ ನಿಜ. ಆ ಒಂದು ಅವರು ಎಸ್. ಸೊ ಹಿ ಹಸ್ ಮೇಡ್ 50 ಡೇಸ್ ಆಲ್ಸೋ ಆ್ಯಂಡ್ ಹಿ ಈಸ್ ಡೂಯಿಂಗ್ 100 ಡೇಸ್ ಆಲ್ಸೋ. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಎಸ್ ಮ್ಯಾಮ್. ಮತ್ತು ಫಿಲ್ಮ್ ಫೆಸ್ಟಿವಲ್ನ ರೆಪ್ರೆಸೆಂಟ್ ಮಾಡಿದ್ರೆ ಅವರು ಆ್ಯಸ್ ಅ ಚೀಫ್ ಗೆಸ್ಟ್ ಆಗಿ, ಅದು ನಿಜವಾಗ್ಲೂ ಒಂದು ವೆರಿ ಬಿಗ್ ಸರ್ಪ್ರೈಸ್ ಫಾರ್ ಮಿ. ಏನಂತ ಹೇಳಿದರೆ CM ಅವರು ಈ ವಾಚ್ ಕಾಟೆಲ ಫಿಲಮ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರು ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ಇಲ್ಲ ಆರಾಧನೆ ಕರೆಸಿ ದೀಪ ಇದೆ. ಸೊ ನಂಗೆ ತುಂಬ ಖುಷಿ ಅನಿಸ್ತು. ನನಗೆ ಆ ಒಂದು ಸ್ಟೇಜ್ ಅವರು ಆ ಎಂಟ್ರಿ ಅವರು ಎಲ್ಲರ ಜೊತೆ ನೋಡಿದ್ರೆ ಸೋ ಬ್ಲೆಸ್ಡ್. ಸೂಪರ್ ಮ್ಯಾಮ್. ಈಗ ಆರಾಧನಾ ಅವರಿಗೆ ಮೊದಲ ಸಿನಿಮಾದಲ್ಲೇ ಅವರು ಸೆಂಚುರಿ ಬಾರಿಸಿದ್ದಾರೆ. ಸೊ ಎರಡನೇ ಹೆಜ್ಜೆ ಇಡಬೇಕಂದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅವ್ರಿಗಿಂತ ಜಾಸ್ತಿ ನಿಮಗೆ. ಯಾಕಂದರೆ ಯಾವ ಥರದ ಕತೆ ಚೂಸ್ ಮಾಡಬೇಕು, ಹೇಗೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನಾವು ಕೇಳ್ಪಟ್ವಿ. ಸೊ ಯಾವಾಗ ಅನೌನ್ಸ್ ಆಗ್ಬೋದು ಅಂತ? ಅದು ಬಂದ್ಬಿಟ್ಟು ಅವರೇ ಅನೌನ್ಸ್ ಮಾಡ್ತಾರೆ. ಹೇಳಲ್ಲ, ನಿಮ್ಮ ಇದ್ದಾರೆ ಬಂದರೆ ಬರ್ಬೋದು. ಇಲ್ಲ ಓಕೆ, ಅಮ್ಮ ಬೈತಾರೆ. ಹಿಂದ್ಗಡೆನೇ ಇದ್ದಾರೆ ನಿಮ್ಮಮ್ಮವ್ರು ಕೊಡೋದು. ಎಸ್ ಮ್ಯಾಮ್, ಯಾಕೆ ಇಷ್ಟೊಂದು ಅದನ್ನು ಸರ್ಪ್ರೈಸಾಗಿ ಇದು ಮಾಡ್ತಿದ್ದಾರೆ ಅಂತಂದರೆ, ಬಹುದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ, ಬಹುದೊಡ್ಡ ಬ್ಯಾನರ್ ಜೊತೆಗೆ ಅವ್ರ ಎರಡನೇ ಸಿನಿಮಾ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಅದು ಅವರೇ ರಿವೀಲ್ ಮಾಡ್ತಾರೆ ಮುಂದಿನ. ನನಗೆ ಗೊತ್ತು, ನಾನು ರಿವೀಲ್ ಮಾಡಲ್ಲ. ಎಸ್ ಮ್ಯಾಮ್, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಈಗ ಮಾರಕಾಸ್ತ್ರ ಎಗೇನು ನಿಮಗೆ ಹಳೆಯ ಅವರ ಮತ್ತು ನಮಗೆ ಕಣ್ಮುಂದೆ ಬಂದಂಗೆ ಅನಿಸುತ್ತೆ. ಹೇಗೇನು ಒಬ್ಬ ಕಾಕಿದಾರಿಯಾಗಿ ನೀವು ಗುಡುಗಿದ ರೀತಿ ಮಾರಕಾಸ್ತ್ರ ಸಿನಿಮಾದಲ್ಲಿ ವಾವ್ ಅನಿಸಿತ್ತು. ಆ ಸಿನಿಮಾ ಸ್ವಲ್ಪ ರಾಂಗ್ ಟೈಮ್ ರಿಲೀಸ್ ಅನಿಸ್ತು. ಬಟ್ ತೆಲುಗಿಗೆ ಅದನ್ನು ಡಬ್ ಮಾಡಿ ಟ್ರಿಮ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಈಗ ಮತ್ತೆ ತೆಲುಗು ಮತ್ತು ಕನ್ನಡ ವರ್ಷನ್ ರಿಲೀಸ್ ಮಾಡ್ತಾ ಇದ್ದಾರೆ. ತೆಲುಗು ವರ್ಷನ್ನು ಹೊಸದಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲ ನಿಜವಾಗ್ಲೂ ನಾನು ಪ್ರೊಡ್ಯೂಸರ್ ನಟರಾಜ್ ಅವ್ರನ್ನ ಪ್ಲಸ್ ಡೈರೆಕ್ಟರ್ ಗುರುಮೂರ್ತಿ ಅವ್ರನ್ನ, ಆಮೇಲೆ
ತೆಲುಗು ತೊಗೊಂಡಿರೋ ವೆಂಕಟರಮಣ ನಿಜವಾಗ್ಲೂ ನಾನು ಅವ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಕೆಲವರು ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ರೆ ಇದು ಆಗೋಯ್ತು ಮಿಸ್ಟೇಕ್ ಆಗೋಯ್ತು ಅಂತ ತಿರುಗಿ ಹೋಗ್ಬಿಡೋ. ಬಟ್ ಇವ್ರೇನೋ ಆ ಪಿಕ್ಚರ್ ಪಾಸಿಟಿವ್ ಆಗಿ ಟಾಕ್ ಬಂತು, ಪಾಸಿಟಿವ್ ಇದು ಬಂತು, ಬಟ್ ಏನೋ ಮಿಸ್ಟೇಕ್ ನಡೆದಿದೆ, ಏನೋ ತಪ್ಪಾಗಿದೆ, ಆ ತಪ್ಪನ್ನು ತಿದ್ದುಕೊಂಡು ಮತ್ತೆ ಬರ್ತಿದ್ದಾರೆ ನೋಡಿ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಆ ಫಿಲ್ಮ್ ಮೇಲಿರೋ ಪ್ರೀತಿ, ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಮೇಲಿರೋ ಪ್ಯಾಷನ್, ಆ ನಟರಾಜ್ ಅವ್ರಿಗಾಗಲಿ ಡೈರೆಕ್ಟ್ರಿಗಾಗಲಿ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ದಮ್. ಸೊ ಮತ್ತೆ ಅದನ್ನು ಪ್ರಯತ್ನ ಮಾಡಿ ಮತ್ತೆ ತರ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಅಷ್ಟು ಕಾನ್ಫಿಡೆಂಟಾಗಿ ಅವ್ರು ತರ್ತಾರೆ. ಡೆಫಿನೆಟ್ಲಿ ಸಮಥಿಂಗ್ ಡಿಫ್ರೆಂಟ್ ಚೇಂಜ್ ಆಗಿದೆ ಪಿಕ್ಚರು. ಸೊ ಇವಾಗ ಇನ್ನೂ ಇಷ್ಟಪಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಬಿಕಾಸ್ ಅವ್ರ ಕಾನ್ಫಿಡೆನ್ಸ್ ನೋಡಿ ನನಗೂ ಒಂದು ಕಾನ್ಫಿಡೆನ್ಸ್ ಬರ್ತಾಯಿದೆ, ಡೆಫಿನೆಟ್ಲಿ ಇಟ್ ವಿಲ್ ಡೂ ವೆಲ್ ಅಂತ. ಸೊ ಡೆಫಿನೆಟಾಗಿ ಎಲ್ಲರೂ ಇಂಥ ಒಂದು ಪ್ರಯತ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ತರ್ತಿದ್ದಾರೆ ಅಂದರೆ ನೀವೆಲ್ಲರೂ ಅವ್ರ ಮೇಲೆ ಆಶೀರ್ವಾದ ಪ್ರೀತಿ ಇಡಬೇಕು. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಸೊ ತುಂಬ ಖುಷಿ ಅನಿಸುತ್ತೆ. ಇವರು ಈ ಕಷ್ಟಪಡೋ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡೋಣ. ಆ್ಯಕ್ಷನ್ ಕ್ವೀನ್ ಮಾಲಾಶ್ರೀ ಇಸ್ ಬ್ಯಾಕ್ ಅನ್ನೋ ಹೆಡ್ಲೈನ್ಸ್ ನೋಡಿದಾಗ ಪೇಪರ್ಗಳಲ್ಲೋ ಟಿ ವಿಗಳಲ್ಲೋ ಎಷ್ಟು ಪ್ರೌಡ್ ಫೀಲ್ ಅನಿಸುತ್ತೆ ಮ್ಯಾಮ್? ನಿಜ ತುಂಬ ಥ್ಯಾಂಕ್ಸ್ ಇಡೀ ಕರ್ನಾಟಕ ಜನತೆಗೆ. ಯಾವಾಗಲೂ ನಾನು ಚಿರಋಣಿ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ವಿ. ತೆಲುಗಲ್ಲಿ ರಿಲೀಸ್ ಆಗಿ ಒಳ್ಳೆ ರಿಸೆಪ್ಷನ್ ಸಿಕ್ಕಿದೆ. ಮೋರ್ ದೆನ್ 80 ಥಿಯೇಟರ್ಸು ಬೋತ್ ತೆಲಂಗಾಣ ಮತ್ತು ಆಂಧ್ರದಲ್ಲಿ ರಿಲೀಸ್ ಆಗಿದೆ. ಸೊ ನಿಮಗೆ ಹಳೆ ದಿನಗಳು ನೆನಪಾಯ್ತಾ ಮ್ಯಾಮ್ ಮತ್ತೆ ತೆಲುಗು ಸಿನಿಮಾ ರಿಲೀಸ್ ಆಗಿದ್ದು? ಇಲ್ಲ, ನಿಜವಾಗ್ಲೂ ಲಾಂಗ್ ಗ್ಯಾಪು, ವೆರಿ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ಆ್ಯಕ್ಷನ್ ಫಿಲಮ್ ಅಲ್ಲಿ ಬಂದು. ಬಿಕಾಸ್ ಮುಂಚೆ ಈಗ ಶಕ್ತಿ ಆಗಲಿ, ದುರ್ಗಿ, ಕಿರಣ್ ಬೇಡಿ ಎಲ್ಲ ವೆರಿ ಬಿಗ್ ಹಿಟ್ ಅಲ್ಲಿ. ಸೊ ಅಲ್ಲಿ ಈಗಲೂ ಹೈದ್ರಾಬಾದ್ ನಾನು ಹೋದರೆ ಸೀಮಿಯಸ್ ಆ್ಯಕ್ಷನ್ ಕ್ವೀನ್ ಅಲ್ಲಿ ನಾನು ಮಾಡಿರೋ ಭಾವದ ಪ್ರೇಮ ಕೈದಿದ್ದೆಲ್ಲ ಇದಾಗಿ. ಬಟ್ ಈಗ ಲಾಂಗ್ ಗ್ಯಾಪಲ್ಲಿ ಪಿಕ್ಚರ್ ಬಂದು ಮತ್ತೆ ಆ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ರಿಯಲಿ ಥ್ಯಾಂಕ್ಸ್ ಟು ದೆಮ್. ಆಮೇಲೆ ಆ ಒಂದು ಪಾಸಿಟಿವಿಂದನೇ ಈಗ ಮತ್ತೆ ಇಲ್ಲಿನೂ ತೆಲುಗು ರಿಲೀಸ್ ಮಾಡ್ತಿದ್ದಾರೆ ಕನ್ನಡ. ಬಿಕಾಸ್ ಆ ಪಾಸಿಟಿವ್ ಸಿಕ್ಕಿರೋದ್ರಿಂದ, ಪಾಸಿಟಿವ್ ರಿಸಲ್ಟ್ ಸಿಕ್ಕಿರೋದ್ರಿಂದ. ಸೂಪರ್ ಮ್ಯಾಮ್. ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲೇಬೇಕು. ರಾಮು ಫಿಲ್ಮ್ಸ್ ಫುಲ್ ಸ್ಟಾಪ್ ಬಿದ್ದಿಲ್ಲ, ಕಾಮ ಬಿದ್ದಿದೆ ಅಂತ ಎಲ್ಲರಿಗೂ ಗೊತ್ತು. ಎಗೈನ್ ಯಾವಾಗ ಮುಂದುವರಿಯುತ್ತೆ ಪ್ರೊಡಕ್ಷನ್ನು? ಇಲ್ಲ, ಡೆಫಿನೆಟ್ ಆಗಿ. ಬಿಕಾಸ್ ರಾಮು ಫಿಲ್ಮ್ಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ರಾಮು ಅವ್ರು ಎಷ್ಟೋ ಕಷ್ಟಪಟ್ಟು ಅದನ್ನು ಆ ರೀತಿಗೆ ತಂದಿದ್ದಾರೆ. ಸೊ ಅದನ್ನು ನಾನು ಉಳಿಸ್ಬೇಕು. ಸೊ ಅದಕ್ಕೋಸ್ಕರ ಐ ವಾಂಟ್ ಟು ಸ್ಟಾರ್ಟ್ ಇಟ್ ಇನ್ ಅ ರೈಟ್ ಟೈಮ್ ವಿತ್ ಎ ಗುಡ್ ಟೀಮ್. ಸೊ ಹರಿ ಇಲ್ಲ, ಮಾಡೋಣ, ಡೆಫಿನೆಟಾಗಿ ಮಾಡ್ತೀನಿ. ಕೊನೆಯ ಪ್ರಶ್ನೆ, 26 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಮತ್ತೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಕೂಡ ಶುರುವಾಗ್ತಿದೆ. ಸೊ ಮತದಾನ ಮಾಡೋರಿಗೆ ಏನು ಹೇಳ್ತೀರಾ ಮೇಡಮ್? ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಅದು? ಇದು ತುಂಬ ತುಂಬ ಇಂಪಾರ್ಟೆಂಟು. ಮತದಾನ ಮಾಡಬೇಕು. ಸೊ ದ್ಯಾಟ್ ವಿ ವಿಲ್ ಸೆಲೆಕ್ಟ್ ಅವರ್ ರಿಯಲ್ ಹೀರೋ ಆಫ್ ದ ನೇಷನ್. ಸೊ ಎಲ್ಲರೂ ಮತದಾನ ಮಾಡಿ. ನಾನು ಮಾಡ್ತಾಯಿದ್ದೀನಿ. ಯು ಹ್ಯಾವ್ ಟು ಡೂ ಇಟ್. ಓಕೆ. ಸೊ ಆರಾಧನಾ ಅವ್ರಿಗೆ ಇದು ಫಸ್ಟ್ ಟೈಮ್ ಮತದಾನ ಅನ್ಸುತ್ತಲ್ವಾ? ಇದನ್ನ ಹೇಳಲೇಬೇಕು ನೀವು. ಹೌದು, ಅವರು ಶಿ ಇಸ್ ವೇಟಿಂಗ್, ಮಮ್ಮಿ ಯಾವಾಗ, ಎಲ್ಲಿ, ಯಾವ ಟೈಮು, ಬಿಕಾಸ್ ಇವನ್ ಶಿ ವಾಂಟ್ ಟು ಶೋ ಲೈಕ್ ದಟ್. ಸೊ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಡೆಫಿನೆಟ್ಲಿ ಮತದಾನ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಮ್ಯಾಮ್ ನಿಮ್ಮದು ಈ ಸರಿ ಎಲ್ಲಿರುತ್ತೆ ಅಂತ? ಯಾಕಂದ್ರೆ ನೀವು ಸದಾಶಿವನಗರಕ್ಕೆ ಶಿಫ್ಟ್ ಆಗಿದ್ದೀರಾ. ಮೋಸ್ಟ್ಲಿ ನಿಮ್ಮ ಪೂರ್ಣ ಪ್ರಜ್ಞೆ ಇರುತ್ತಾ ಹೇಗೆ ಅಂತ? ನನಗಿನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ ಎಲ್ಲಿ ಬರುತ್ತೆ ಅಂತ. ನೀವು ಲಾಸ್ಟ್ ಟೈಮ್ ಎಲ್ಲಾನು ಇಲ್ಲಿ ಎಂಬಸಿ ಮೌಂಟ್ ಕಾರ್ಮೆಲ್ ಹತ್ರ ಮಾಡ್ತಿದ್ರಿ. ಮೋಸ್ಟ್ಲಿ ಅಲ್ಲೇ ಇರುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಗೊತ್ತಿಲ್ಲ, ಇರ್ಬೋದು. ನಾನು ನಿನ್ನೆ ಡೆಫಿನೆಟಾಗಿ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಮಗದಷ್ಟು ಸಿನಿಮಾಗಳಲ್ಲಿ ನಮ್ಮನ್ನು ಇದೇ ರೀತಿ ರಂಜಿಸ್ತಾ ಇರಿ. ನಿಮ್ಮ ಮಗಳು ಹೀರೋಯಿನ್ ಆದರೂ ನೀವು ಹೀರೋಯಿನ್ ಆಗಿ ಹಿಂಗೆ ಇನ್ನೂ ಒಂದಷ್ಟು ವರ್ಷ ಮುಂದುವರಿಬೇಕು ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಕನಸಿನ ರಾಣಿ ಮಾಲಾಶ್ರೀ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.